ಚಂದ್ರಸ್ ಸರ್ ಅವರ ಆದಿಯಾಗಿ 3-4 ಜನ ನಮ್ಮ ಸಮಾಜದ ನಾಯಕರು ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅತ್ಯಂತ ಮಹತ್ವವಾದಂಥ ಈ ಸಭೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಒಂದು ಬಹಳ ಸ್ಪಷ್ಟತೆಗೆ ನಾವು ಬರಬೇಕಾಗಿದೆ. 1996ರಿಂದ ಹಿಡ್ಕೊಂಡು ಈ ಸಮಾಜ ಎಷ್ಟಿ ಆಗಬೇಕು ಅಂತ ಹೇಳಿ ದಿವಂಗತ ವಿಠ್ಠಲ್ ಹೇರೂರವರು, ಬಾಬುರಾವ್ ಚಿಂಚನ್ಸರವರು, ತಿಪ್ಪಣ್ಣ ಕಮಕ್ನೂರವರು, ಬಹಳ ಜನ ಹಿರಿಯರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನನಗಿಂತಲೂ ಬಹಳ ಜನ ಹಿರಿಯರಿದ್ದೀರಿ, ಯುವಕರಿಗೂ ತಮ್ಮೂ ಕೂಡ ಗೊತ್ತಿದೆ. ಏನಾದ್ರೂ ಒಂದು ಹಂತಕ್ಕೆ ತರಲೇಬೇಕಲ್ಲ ಅಂತ ಒಂದು ಶಪಥವನ್ನ ಮಾಡಬೇಕಾದಂತ ದಿನ ಅಂತೇಳಿ ನಾನು ಅನ್ಕೊಂಡಿದ್ದೆ. ಮೊನ್ನೆ ಯಾದಗಿರಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ಬಂದಿದ್ದಾರೆ. ಇಡೀ ರಾಜ್ಯದ ಕಣ್ಣು ತೆರೆಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಯಿತು. ಬಹುಶಃ ಅವತ್ತಿನ ಕಾರ್ಯಕ್ರಮ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಬಹಳ ಜನ ಮುಖಂಡರಿದ್ವಿ. ಯಾದಗಿರಿಯವರಿಗೆ ಅಭಿನಂದನೆ ಏನು ಹೇಳಬೇಕಾಗಿದೆ ಅಂದ್ರೆ, ಯಾರ ಹತ್ರನೂ ಕೂಡ ಭಿನ್ನಾಭಿಪ್ರಾಯ ಇರಲಿಲ್ಲ. ಅದು ಸಮಾಜದ ಶಕ್ತಿ. ತನ್ನ ಹಿತಕ್ಕಾಗಿ ಸಮಾಜವನ್ನ ಸಂಘಟಿಸಿ ತನ್ನ ಹೆಸರನ್ನ ಮಾಡಿಕೊಳ್ಳೋದಕ್ಕಾಗಿ ಹೋರಾಟ ರೂಪಿಸಿದ್ರೆ ಅದು ಬಹಳ ದಿವಸ ಉಳಿಯಲ್ಲ. ಇದು ನಾವು ತಿಳ್ಕೋಬೇಕು. ಅದರ ಜೊತೆಗೆ ನನಗೆ ಬೇಕಾದ್ರೆ ಅನ್ಯಾಯ ಆಗಲಿ, ನನ್ನ ಸಮಾಜಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ, ನನ್ನ ಸಮಾಜವನ್ನ ಕೆಳಗೆ ಬೀಳಲಿಕ್ಕೆ ಬಿಡಲ್ಲ ಅಂತ ಯಾರು ಅನ್ಕೊಂಡು ಹೋರಾಟ ಮಾಡ್ತಾರೋ ಅವರಿಗೆ ತಡೆಯುವ ಶಕ್ತಿಗಳು ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಇರಲ್ಲ ಅಂತಕ್ಕಂಥ ಮಾತನ್ನ ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ಇವತ್ತು ಒಂದು ಮಾತನ್ನ ಲಚ್ಚಪ್ಪಣ್ಣವರು, ನಮ್ದು ರಾಜಕೀಯ ವಿಚಾರ ಭಿನ್ನಾಭಿಪ್ರಾಯ ಏನೇ ಆಗಿರಲಿ ಅದು ನಮಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರೋದು ನಮ್ಮ ಸಮಾಜದ ವಿಚಾರ. ನಮ್ಮ ಸಮಾಜಕ್ಕೆ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅಲ್ಲ, ಅನ್ಯಾಯ ಆದಾಗ್ನೂ ಕೂಡ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳು, ಪಕ್ಷಗಳು, ರಾಜಕೀಯ ನಮ್ಮ ನಾಯಕರುಗಳ ಇನ್ಯಾರೋ ಬಾಲಂಗೋಷಿಯಾಗಿ ನಾವು ತಿರುಗಾಡುವುದಕ್ಕಿಂತಲೂ ಅವೆಲ್ಲವನ್ನ ಬಿಟ್ಟು ಹಾಕಿ ಈ ಸಮಾಜದ ಹಿತಕ್ಕಾಗಿ ನಾವು ಒಂದಾಗಿ ನಿತ್ರೆ ಮಾತ್ರ ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸಮಯ ಬಾಳಾಗ್ತದೆ. ಇನ್ನೂ ವೇದಿಕೆ ಮೇಲೆ ನಾಯಕರು ಮಾತನಾಡೋರಿದ್ದಾರೆ. ಇಲ್ಲಿ ಸಮಾಜಕ್ಕಾಗಿ ಹಲವಾರು ಇವತ್ತು ಕೋಲಿ ಕಬ್ಬಲಿಗಾಗಿರ್ಬೋದು, ತಳವಾರ ವಿಚಾರ ಆಗಿರ್ಬೋದು, ಏನೆಲ್ಲ ಕಷ್ಟ ಬಿದ್ದು ನಿಮ್ಮ ಹಂತದಲ್ಲಿ ಹೋರಾಟವನ್ನ ಮಾಡ್ತಾ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಯನ್ನ ನಾನು ಹೇಳುತ್ತೇನೆ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಕ್ಕಂಥ ಮನೋಭಾವನೆಯಲ್ಲಿ ನಾವು ಮಾತನಾಡೋದು ಬೇಡ. ಎಲ್ಲಾ ಸಮಾಜದಲ್ಲೂ ಭಿನ್ನಾಭಿಪ್ರಾಯಗಳಿವೆ. ನಮ್ಮಲ್ಲಿ ಒಂದು ಸ್ವಲ್ಪ ಹೆಚ್ಚಿರಬಹುದು. ಆದ್ರೆ ಅದನ್ನೇ ನಾವು ಪದೇ ನೆನಪಿಸ್ಕೋತ ಅದನ್ನೇ ಮಾತಾಡ್ಕೋತ ಹೋಗಂತದ್ದು ಬೇಡ. ಒಂದು ಸ್ಪಷ್ಟವಾಗಿ ಕೋಲಿ ಕಬ್ಬಲಿಗ ವಿಚಾರದಲ್ಲಿ ಕಮಕ್ನೂರು ಸಾಹೇಬರು, ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ 2-3 ಸಭೆಗಳನ್ನ ನಿರಂತರವಾಗಿ ನಡೀತಾ ಇವೆ. ಹಿಂದಿನ ಇತಿಹಾಸದ ಬಗ್ಗೆ ಅತಿ ಹೆಚ್ಚು ಮಾತನಾಡೋದು ಬೇಡ, ಸಮಯ ಇಲ್ಲ. ಪ್ರಿಯಾಂಕ ಖರ್ಗೆ ಅವರು ಅದನ್ನ ಲೀಡ್ ತಗೊಂಡು ನಾವು ST ಫೈಲ್ ಅನ್ನ ಮತ್ತೆ ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಡೆಲ್ಲಿಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಮಕ್ನೂರ್ ಸಾಹೇಬ್ರ ಹತ್ರ ನಮ್ಮ ಸಮಾಜದ ಮುಂದೆ 2-3 ವಿಚಾರಗಳನ್ನ ಇಡ್ಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಗೊತ್ತಿದೆ, 1996ರಿಂದ ನಮ್ಮ ಫೈಲ್ ಡೆಲ್ಲಿಗೆ ಹೋಗ್ತಾ ಇದೆ, ಮತ್ತೆ ವಾಪಸ್ ಬರ್ತಾ ಇದೆ. ಇದು 30 ವರ್ಷದ ಕತೆ. ಯಾಕೆ ವಾಪಸ್ ಬರ್ತಾ ಇದೆ ಅಂತಕ್ಕಂಥದ್ದು ನಾವು ಯೋಚನೆಯನ್ನ ಮಾಡಬೇಕಾಗಿದೆ. ಇವತ್ತು ಸರ್ಕಾರ ನಮ್ಮದು ಮತ್ತೆ ಫೈಲನ್ನ ಕೇಂದ್ರಕ್ಕೆ ಕಳಿಸಲಿಕ್ಕೆ ತಯಾರಾಗಿದೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಅದು ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆಗಿದ್ರು ಕೂಡ, ಆದ್ರೆ ಫೈಲನ್ನ ಯಾವ ರೀತಿಯಿಂದ ಹೋಗ್ಬೇಕು ಅಂತಕ್ಕಂಥ ಯೋಚನೆ ಮಾಡಬೇಕಾಗಿರೋದು ನಮ್ಮ ಸಮಾಜದ ಎಲ್ಲ ಬಂಧುಗಳು, ನಮ್ಮ ಸಮಾಜದ ಚಿಂತಕರು, ವಿಚಾರವಂತರ ಮೇಲೆ ನಿಂತಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತೇನೆ. ಗಂಗಾ ಮತ್ತು ಅದರ ಪರ್ಯಾಯ ಪದ ST ಫೈಲ್ ಅನ್ನ ಡೆಲ್ಲಿಗೆ ಹೋಗಿದ ಕುಲಶಾಸ್ತ್ರೀಯ ಅಧ್ಯಯನದ ಆದಿಯಾಗಿ 7 ಕುಲಶಾಸ್ತ್ರೀಯ ನಾನು ಅಧ್ಯಯನವನ್ನ ಮಾಡಿದ್ದೇನೆ. ಅತ್ಯಂತ ಬೋಗಸ್ ಕುಲಶಾಸ್ತ್ರೀಯ ಅಧ್ಯಯನ ರಿಪೋರ್ಟ್ ಹೋಗಿದ್ದು ಇದೇ ಕೋಲಿ ಕಬ್ಬಲಿಗ ಗಂಗಾ ಮತ್ತು ಪರ್ಯಾಯ ಪದಗಳಂತೇಳಿ ಹೋಗಿದ್ದು. ಅತ್ಯಂತ ಕಳಪೆ ಮಟ್ಟದ್ದು, ಅದಕ್ಕೆ ಆಧಾರಗಳು ಇಲ್ಲದೆ ಕಳಿಸಿರುವಂತದ್ದು. ಯಾಕಾಯ್ತು? ಇದು ನಮ್ಮ ಸಮಾಜದ ಪರಿಸ್ಥಿತಿ. ಯಾನೇ ಮುಂದೆ ಲಕ್ಷ ಜನ ಸೇರಿಸಿದ್ವಿ.
ಎಲ್ಲರೂ ಬೊಬ್ಬೆ ಹೊಡ್ಕೊಂಡ್ರು. ಈ ಸಮಾಜವನ್ನು ಎಸ್ಟಿ ಸೇರಿಸಲಿಕ್ಕೆ ನಾವು ಫೈಲ್ ಅನ್ನ ರೆಕಮೆಂಡೇಶನ್ ಮಾಡಿವಿ ಅಂತ ಹೇಳಿ ಅದ್ರ ಮೇಲೆನೆ ಇವತ್ತು ರಾಜಕಾರಣವನ್ನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ನಮ್ಮ ಪಕ್ಷ ಅಲ್ಲ, ಬೇರೆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ನಮ್ಮ ಓಟ್ಗಳನ್ನ ಹಾಕುವ ಸಲುವಾಗಿ ಇದು ಎಲ್ಲವನ್ನ ಕುತಂತ್ರ ಪ್ರತಿತಂತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತೇಳಿ ಮಾತನಾಡಲ್ಲ. ಸಮಯ ಸಂದರ್ಭ ಬಂದಾಗ ಎಲ್ಲರೂ ಇದೇ ಮುಖವಾಡವನ್ನ ಹೈಕೊಂಡು ಎಲ್ಲ ಪಕ್ಷದ ನಾಯಕರುಗಳು, ನಮ್ಮ ಸಮಾಜದ ಆದಿಯಾಗಿ ಬೇರೆ ಸಮಾಜದ ನಾಯಕರುಗಳು ಈ ಸಮಾಜವನ್ನ ಮತ್ತೆ ಹಳ್ಳಕ್ಕೆ ತಳ್ತಕ್ಕಂಥ ಕೆಲಸವನ್ನ ಆಗಿದೆ. ಅದಕ್ಕೆ ಈ ಬಾರಿಗೆ ಆ ತಪ್ಪ ಆಗಬಾರದು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾದಂಥದ್ದು ಬಹಳ ಅಗತ್ಯ ಇದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಏನಾಗಬೇಕು, ಕುಲಶಾಸ್ತ್ರೀಯ ಅಧ್ಯಯನವನ್ನ ಸರಿಯಾದ ರೀತಿಯಲ್ಲಿ ಹೋಗ್ಬೇಕನ್ನೋದಾದ್ರೆ ಕಮತ್ನೂರು ಸಾಹೇಬರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಬಗ್ಗೆ ಹಿರಿಯರಿದ್ದಾರೆ, ಗೌರವ ಇದೆ, ಮುಂದೂ ಗೌರವಿತವಾಗಿ ನಾವು ನಡ್ಕೋತೇವೆ. ಅವರು ಕೇಂದ್ರದಲ್ಲಿ ಸಾಮಾಜಿಕ ಸಬಲೀಕರಣದ ಮಂತ್ರಿಯಾಗಿದ್ರು. ಇವತ್ತು ಇಲ್ಲಿನ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಸಮಾಜ ಕಲ್ಯಾಣದ ಮಂತ್ರಿಯಾಗಿದ್ರು. ನಾವೀಗ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ. ಅವರು ಇವತ್ತು ನೇತೃತ್ವ ತಗೋತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಸ್ವಾಗತ ಇದೆ. ನಮ್ಮ ಸಮಾಜದಿಂದ ಪಕ್ಷಾತೀತವಾಗಿ ಅವರನ್ನು ಸ್ವಾಗತ ಮಾಡ್ತೀವಿ. ಆದ್ರೆ ಒಂದು ಸಮಾಜವನ್ನ ಎಸ್ಟಿಗೆ ಸೇರ್ಲಿಕ್ಕೆ ಬುಡಕಟ್ಟದ ಲಕ್ಷಣಗಳನ್ನ ಏನಿರಬೇಕು, ಏನೇನು ಅದಕ್ಕೆ ಸಂಬಂಧಪಟ್ಟಂತ ಸಮಗ್ರವಾದಂತ, ಉತ್ತಮವಾದಂತ ಮತ್ತು ವೈಜ್ಞಾನಿಕವಾದಂತ ಒಂದು ಕುಲಶಾಸ್ತ್ರೀಯ ಅಧ್ಯಯನವನ್ನ ಹ್ಯಾಂಗೆ ಮಾಡಬೇಕು ಮತ್ತು ಬುಡಕಟ್ಟ ಲಕ್ಷಣ ಇರ್ತಕ್ಕಂಥ ನಮ್ಮ ಜಾತಿಯ ಪದಗಳು ಯಾವ್ಯಾವಿವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಬುದ್ಧಿವಂತರು, ತಿಳುವಳಿಕೆ ಇರುವಂತವರು ಈ ಸಮಾಜದ ಎಸ್ಟಿಗಾಗಿ ಹೋರಾಟವನ್ನ ಮಾಡಿ ಅದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡವರು ಇಲ್ಲಿಂದ ಹಿಡ್ಕೊಂಡು ಕೇಂದ್ರ ಸರ್ಕಾರದವರೆಗೆ ರಾಷ್ಟ್ರಪತಿ ಅಂಕಿತ ಬೀಳುವವರೆಗೂ ನಾವು ಕಾನೂನಾತ್ಮಕವಾಗಿ ಎಷ್ಟು ಗಟ್ಟಿ ನಮ್ಮ ಫೈಲ್ ಇರಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಸರಿಯಾದ ಚಿಂತನೆಯನ್ನ ಮಾಡಿ ಈ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳಿಸುವಂತ ಕೆಲಸವನ್ನ ಆಗಬೇಕು. ಇವತ್ತು ಅವತ್ತು ನರೇಂದ್ರ ಮೋದಿ ಅವರು ಬಂದಾಗ ಹಿಡ್ಕೊಂಡು ಎಲ್ಲರೂ ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ಜೆಡಿಎಸ್ ಅವರಾಗಿರ್ಬೋದು, ಎಲ್ಲರೂ ಈ ಸಮಾಜ ಎಷ್ಟಿ ಮಾಡ್ತೀನಿ ಅಂತೇಳಿ ಮಾತನಾಡ್ತಾರೆ. ಆದ್ರೆ ವಾಸ್ತವಿಕ ಸತ್ಯ ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಒಂದು ಕಡೆಗೆ ನಾವು ಕೇಂದ್ರದ ಕಡೆಗೆ ಬೊಟ್ಟು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ 2 ಸಾರಿ ಕೇಂದ್ರಕ್ಕೆ ಫೈಲ್ ಹೋದ್ರು ಕೂಡ ವಾಪಸ್ ಬರ್ತಾ ಇದೆ. ಅದನ್ನ ಅವ್ರ ತಪ್ಪು, ಆದ್ರೆ ನಮ್ಮ ಬಳಿ ಕುಲಶಾಸ್ತ್ರೀಯ ಅಧ್ಯಯನ ಸರಿಯಾಗಿ ಆಗಿಲ್ಲ ಅನ್ನೋ ತಪ್ಪದನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಕಳಿಸ್ಬೇಕು. ಒಂದು ವೇಳೆ ನಮ್ಮ ಫೈಲ್ ಅನ್ನ ಸರಿಯಾಗಿ ಅಧ್ಯಯನ ಆಗಿ ಕೇಂದ್ರಕ್ಕೆ ಹೋದ್ರೆ ಅದು ಅವರು ಮಾಡಿಲ್ಲ ಅಂದ್ರೆ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನೀವು ಫೈಲ್ ಅನ್ನ ಸರಿಯಾಗಿ ತಯಾರು ಮಾಡಿ ಕಳಿಸ್ಲಿಲ್ಲ ಅಂದ್ರೆ ಮತ್ತೆ ರೀಸನ್ ಅವರೇ ಹೇಳ್ತಾರೆ. ಅದಕ್ಕಾಗಿ ಅದನ್ನ ಕುಲಂಕುಷವಾಗಿ ಒಂದು ಅಧ್ಯಯನವನ್ನ ಮಾಡಿ ನಮ್ಮ ಸಮಾಜದ ಎಲ್ಲ ನಾಯಕರುಗಳೇ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಜವಾಬ್ದಾರಿ ಇದೆ. ಅವರು ಅದರ ಅಧಿಕಾರಿಗಳನ್ನ ಮಾತನಾಡಲಿ, ಕೇಂದ್ರದಲ್ಲಿದ್ದಂತ ಅಧಿಕಾರಿಗಳನ್ನ ಕರೆಸಿ ಮಾತಾಡಲಿ, ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಮಾತಾಡಲಿ. ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಮತ್ತು ಬಾರ್ಕಿಯನ್ನ 5 ಪದ ಕಳಿಸಬೇಕು ಅಂತೇಳಿ ಚರ್ಚೆಯನ್ನು ನಡೆಯುತ್ತಾ ಇದೆಯಲ್ಲ. ಇವು ಯಾವ ಪದಗಳನ್ನ ಸಮರ್ಥವಾಗಿವೆ. ನಾವು ಸುಮ್ಮನೆ ಪದ 5 ಕಳಿಸೋದು, 6 ಕಳಿಸೋದು, 8 ಕಳಿಸೋದು, 2 ಕಳಿಸೋದು ಅಂತ ಬೇಡ. ಯಾವ ಆಗ್ಲಿಕ್ಕೆ ಯೋಗ್ಯವಾಗಿವೆಯೋ ಅವು ಅಷ್ಟೇ ಕಳಿಸುವಂತದ್ದು ಕೂಡ ಆಗ್ಲಿ. ನಾನು 1881ರಿಂದ ಜನಗಣತಿಯನ್ನು ಬ್ರಿಟಿಷ್ ಕಾಲದಲ್ಲಿ ನಡೀತಲ್ಲ ಸಂಪೂರ್ಣವಾದಂತ ಅಧ್ಯಯನವನ್ನ ನೋಡಿದಾಗ ನಮ್ಮ ಸಮಾಜಕ್ಕೆ ಬುಡಕಟ್ಟದ ಲಕ್ಷಣಗಳಿವೆ. ಅದರ ಜೊತೆಗೆ ಆಂಥ್ರೋಪಾಲಜಿಸ್ಟ್ ರಿಪೋರ್ಟ್ಗಳು ಏನಿವೆ ಮತ್ತು ಅದರ ಜೊತೆಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ಜಜ್ಮೆಂಟ್ಗಳನ್ನು ಬಂದಿವೆ, ಕಾಲ ಕಾಲಕ್ಕೆ ಸುತ್ತೋಲೆಗಳನ್ನು ಬಂದಿವೆ. ಇವೆಲ್ಲವನ್ನ ನೋಡಿದಾಗೆ ನಾವು ಆಗ್ಲಿಕ್ಕೆ ಯೋಗ್ಯವಾದಂತ ಪದಗಳು ನಮ್ಮ ಸಮಾಜದಲ್ಲಿದೆ. ನಮ್ಮ ಸಮಾಜದ ನಾಯಕರುಗಳು ಎಲ್ಲರೂ ಯೋಚನೆಯನ್ನ ಮಾಡಿ ಒಂದು ಒಳ್ಳೆಯ ಪ್ರಸ್ತಾವನೆಯನ್ನು ಕಳಿಸುವಂತದ್ದು ಆಗ್ಬೇಕು. ಒಂದು ತೀರ್ಮಾನವನ್ನು ಅತಿ ಶೀಘ್ರದಲ್ಲಿ ಬರಲಿಲ್ಲ ಅಂದ್ರೆ ಕಮತ್ನೂರು ಸಾಹೇಬರಿಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಮಗೆ ನೀವು ಪರ್ಮಿಷನ್ ಕೊಡಿ, ಒಂದು ಪರ್ಮಿಷನ್ ಕೊಡಿ. ಇಲ್ಲಾಂದ್ರೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಕೆಲಸಕ್ಕೆ ಪ್ರಾರಂಭ ಮಾಡಿ. ಇಲ್ಲಾಂದ್ರೆ ಈ ಸಮಾಜ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸಹಿಸಿಕೊಂಡು ಕೂತ್ಕೊಳ್ಳಬೇಡ, ಮಾಡು ಇಲ್ಲವೇ ಮಡಿಯ ಹೋರಾಟಕ್ಕೆ ನಾವು ಕೈಗೆತ್ತಿಕೊಳ್ಳಬೇಕು. ಏನಾದ್ರೂ ಆಗ್ಲಿ, ಒಂದು ಸಾರಿ ತೀರ್ಮಾನ ಆಗ್ಲಿ, ಇಲ್ಲಾಂದ್ರೆ ಒಂದು ಸಾರಿ ನಮ್ಮ ಕೈಲಿ ಮಡಿಲಿಲ್ಲಪ್ಪ ಅಂದ್ರೆ ಜೀವನದಾಗ ಎಷ್ಟಿನ ಹೆಸರೇ ತರೋದು ಬೇಡ. ಬೆಳಿಲಿಕ್ಕೆ ಜೀವನದಲ್ಲಿ ಹಲವಾರು ಅವಕಾಶಗಳು ಇರ್ತವೆ.
ಬೇರೆ ಬೇರೆ ರಂಗದಲ್ಲಿ ಬೆಳ್ಕೊಂಡು ಹೋಗ್ಲಿಕ್ಕಾಗ್ತದೆ. ಆರ್ಥಿಕ ಇದೆ, ಸಾಮಾಜಿಕ ಇದೆ, ಶೈಕ್ಷಣಿಕ ಇದೆ, ಔದ್ಯೋಗಿಕ ಇದೆ, ಹಲವಾರು ರಂಗಗಳಿವೆ. ಅದರಲ್ಲಿ ಬೆಳಿಲಿಕ್ಕಾಗ್ತದೆ. ಎಷ್ಟು ವರ್ಷ ಹೇಳೋದು, ಶತಮಾನಗಳಿಂದ ಇದೇ ಮಾತುಗಳನ್ನ ಮಾತಾಡುವಂತದ್ದಾಗಬಾರದು. ನಾವು ಅದಕ್ಕೆ ಎಷ್ಟಿಗೆ ಸೇರ್ಲಿಕ್ಕೆ ಯೋಗ್ಯವಾಗಿದ್ರು ಕೂಡ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ರಾಜಕೀಯ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನ ಆಗ್ತಾ ಇದೆ. ಎರಡನೇ ವಿಚಾರ, ಒಂದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ತಳವಾರರಿಗೆ ಅನ್ಯಾಯ ಆಗ್ತಾ ಇದೆ. ತಳವಾರರಿಗೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಕೊಟ್ಟಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ನಿಲ್ಲಿಸಿದ್ದಾರೆ. ಅದು ನಿಲ್ಲಿಸಬಾರದು. ನಿಲ್ಲಿಸಿದ್ರೆ ಮುಂದೆ ಕ್ರಾಂತಿಕಾರಿ ಹೋರಾಟಕ್ಕೆ, ಇವತ್ತಿನ ಹೋರಾಟವನ್ನು ರೂಪಿಸಿ ನಿಮ್ಮ ಜೊತೆಗೆ ನಾವು ಎಲ್ಲ ತ್ಯಾಗ ಮಾಡಿ ಹೋರಾಟಕ್ಕೆ ತಯಾರಿದ್ದೀವಿ. ಯಾರ್ಯಾರಿಗೆ ಸಭೆಗೆ ಬಂದಿಲ್ಲ ಅವರಿಗೆ ಮನೆಗೆ ಹೋಗಿ ಮನವೊಲಿಸೋಣ. ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ, ದ್ವೇಷ, ಅಸೂಯೆ ಗಟ್ಟಿ ಮೂಲೆಯಲ್ಲಿ ಹೋಗೋಣ. ಈ ಸಮಾಜದ ಜನರಿಗೆ ಹೆಂಗೆ ಅವ್ರು ಎಷ್ಟಿಕೊಳ್ಳಕ್ಕಾಗಲ್ಲ ಅಂತೇಳಿ ನಾವು ಒಂದ್ಸಾರಿ ಪಣವನ್ನು ತೊಡೋಣ. ಕಲಬುರಗಿಯಲ್ಲಿ ಹೋರಾಟ ಮಾಡುವುದರ ಮುಖಾಂತರ ಬರೇ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಬಿಸಿ ಮುಟ್ಟುವಂತ ರೀತಿಯಲ್ಲಿ ರಕ್ತ ಕಾಂತಿಯಾದರೂ ಪರವಾಗಿಲ್ಲ ಹೋರಾಟಕ್ಕೆ ಸಜ್ಜಾಗೋಣ. ಷಂಡತನವನ್ನ ಬಿಟ್ಟು ಸೂರತನದಿಂದ ವರ್ತಿಸುವಂತ ಒಂದು ವ್ಯವಸ್ಥೆಯನ್ನ ಎಲ್ಲಿ ತನಕ ನಿರ್ಮಾಣ ಆಗಲ್ವೋ ಅಲ್ಲಿ ತನಕ ಇದೇ ಸಂತನ ಕಾಗಕ್ಕ ಗುಪ್ಪಕ್ಕಿನ ಕಥೆ ಹೇಳುವಂಥದ್ದು. ಅವರಿಗೆ ಸಮಯ ಇಲ್ಲ, ನಮಗ್ ಸಮಯ ಅದ. ಅವ್ರಿಗೆ ಮಾತಾಡಕ್ ಬರ್ತದ, ನಮಗ್ ಮಾತಾಡಕ್ ಬರಲ್ಲ. ಅವ್ರ ಬಳಿ ತಾಕತ್ತದ, ನಮ್ಮ ಬಳಿ ತಾಕತ್ತಿಲ್ಲ. ಬರೇ ಇದೇ ಕುಂಟು ನೆಪ ಹೇಳ್ಕೊಂಡು ಹೋಗೊಂದು ಬದುಕೋದು ಬೇಡ. ಈ ಸಮಾಜಕ್ಕೆ ಟೋಕ್ರೆ ಕೋಲಿ, ತಲವಾರು ಮತ್ತು ST ಫೈಲ್ ಈ ಮೂರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ಸನ್ನದ್ಧರಾಗೋಣ. ಅದು ಎಂಥದೇ ಬಂದರೂ ಕೂಡ ನಮ್ಮ ಸಮಾಜದ ಗುರುಗಳು, ನಮ್ಮ ಸಮಾಜದ ಜನಪ್ರತಿನಿಧಿಗಳು, ನಮ್ಮ ಸಮಾಜದ ಹೋರಾಟಗಾರರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಈ ಪೂರ್ವ ಸಿದ್ಧತಾ ಸಭೆಯನ್ನ ಏನು ಕರೆದಿದ್ದೀರಿ, ಈ ಸಭೆ ಕೊನೆಯದಲ್ಲಿ ಒಂದಿಷ್ಟು ಅಜೆಂಡಾಗಳನ್ನ, ನಿರ್ಣಯಗಳನ್ನ ತೆಗೆದುಕೊಳ್ಳ್ರಿ. ಈ ಸಭೆ ಏನು ಆಯಿತು, ನಾವು ಏನು ಮಾಡ್ತೀವಿ ಮುಂದಂತ ಹೇಳಿ ಸರ್ಕಾರಕ್ಕೆ, ನನ್ನ ಪ್ರಕಾರ ಒಂದು ತಿಂಗಳ ಸರ್ಕಾರಕ್ಕೆ ಗಡುವು ಕೊಡ್ರಿ. ತಿಂಗಳಲ್ಲಿ ತೀರ್ಮಾನಕ್ಕೆ ಬರಲಿಲ್ಲ ಅಂದ್ರೆ ಅವತ್ತೇ ತೀರ್ಮಾನ ಮಾಡ್ರಿ. ಮುಂದೆ ಹೋರಾಟಕ್ಕೆ ಒಂದು ತಿಂಗಳ ಟೈಮ್ ತೋರಿ. ಹಗಲ ರಾತ್ರಿ ನಾವು ದುಡ್ಲಿಕ್ಕೆ ತಯಾರಿದ್ದೀವಿ. ಹಳ್ಳಿ ಹೋಗೋಣ, ಕೈ ಮುಗಿದೋಣ, ಪಕ್ಷವನ್ನು ಬಿಟ್ಟು ಬಿಡೋಣ, ಸ್ವಾರ್ಥ ಬಿಟ್ಟು ಲಕ್ಷ ಜನ ಕಲಬುರಗಿಯಲ್ಲಿ ಸೇರೋಣ. ಅವತ್ತು ನೋಡೋಣ ಮುಂದೆ ನಮ್ಮನ್ನ ಯಾರು ನೆಗ್ಲೆಕ್ಟ್ ಮಾಡ್ತಾರೆ, ಯಾರು ನಮ್ಮ ಹಕ್ಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾರತ ದೇಶ, ಪ್ರಜಾಪ್ರಭುತ್ವದ ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಂವಿಧಾನದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ, ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನು ಪಡೆಯುವಂತ ತಾಕತ್ತು ನಮ್ಮಲ್ಲಿದೆ. ಅದನ್ನು ನಾವೆಲ್ಲರೂ ಸ್ವಾಭಿಮಾನಿಗಳಾಗಿ ದಿವಂಗತ ವಿಠ್ಠಲ್ ಹೇರೂರವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಹೋರಾಟವನ್ನ ಮಾಡೋಣ. ಇವತ್ತಿನ ಸಭೆ ಬಹಳ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಡೀತಾ ಇದೆ. ಯಾರು ದೂರ ಉಳಿದಿದ್ದಾರೆ ಅವರಿಗೂ ಕೂಡ ಮನವರಿಕೆ ಮಾಡೋಣ. ಎಷ್ಟು ಜನಕ್ಕೆ ಬೇರೆ ಬೇರೆ ಆಲೋಚನೆಗಳನ್ನ ಇರ್ತವೆ, ಅವ್ರು ಏನೋ ಸ್ವಾರ್ಥಕ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನೇ ಇರಲಿ, ನೀವೇ ಸಣ್ಣವರಾಗಿ ಎಲ್ಲರಿಗೂ ಮನವರಿಕೆ ಮಾಡಿ ಎಲ್ಲರ ನೇತೃತ್ವದಲ್ಲಿ ಇದೆ ಅಂತ ಹೇಳಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಅರ್ಥಕ್ಕೆ ಬಿಡಬೇಡಿ. ದೊಡ್ಡ ಹೋರಾಟವನ್ನು ರೂಪಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಸರ್ಕಾರ ಸ್ಪಂದಿಸಿದ್ರೆ ಸರಿ, ಮಾಡಿಲ್ಲ ಅಂದ್ರೆ ಕ್ರಾಂತಿಗೆ ನಾವು ತಯಾರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ.